ಪ್ರಭು ಚೌಹಾಣ್ ಪುತ್ರನ ವಿರುದ್ಧವಾಗಿ ಯುವತಿಯೊಬ್ಬರು ದೂರನ್ನ ಕೊಟ್ಟಿದ್ರು. ಈ ಪ್ರಕರಣಕ್ಕೆ ಹೊಸ ತಿರುವು ಸಿಗ್ತಾ ಇದೆ. ದೂರು ನೀಡಿದ್ದಂತ ಯುವತಿ ಕುಟುಂಬದ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರತೀಕ್ ವಿರುದ್ಧ ಅತ್ಯಾಚಾರ ಆರೋಪವನ್ನ ಮಾಡಿದ್ರು ಯುವತಿ. ಇದೀಗ ಯುವತಿ ಸಂಬಂಧಿಕರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಜುಲೈ 5ನೇ ತಾರೀಕು ಪ್ರಭು ಚೌಹಾಣ್ ಮನೆಯಲ್ಲಿ ಗಲಾಟೆಯಾಗಿತ್ತು. ಔರಾದ್ ತಾಲೂಕಿನ ಗಮಸುಭಾಯಿ ತಾಂಡ ಆಗುತ್ತೆ. ಇಲ್ಲಿ ಗಲಾಟೆ ನಡೆದಿರುತ್ತೆ. ಮಾಜಿ ಸಚಿವ ಪ್ರಭು ಚೌಹಾಣ್ ಮನೆಗೇನೆ ನುಗ್ಗಿ 8 ಜನ ಕಿರಿಕ್ ಮಾಡ್ತಾರೆ. 15 ದಿನಗಳ ಬಳಿಕ ಹೊಕ್ರಾಣ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಪ್ರಭು ಚೌಹಾಣ್ ಫ್ಯಾಮಿಲಿ ಯುವತಿ ಕುಟುಂಬದ ನಡುವೆ ಗಲಾಟೆ ಆಗುತ್ತೆ. ಪ್ರತೀಕ್ ಚೌಹಾಣ್ ಜೊತೆಗೆ ನಿಶ್ಚಿತಾರ್ಥ ಆಗಿದ್ದಂತ ಯುವತಿ, ಆ ಗಲಾಟೆ ಆಗಿದ್ದಂತ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಈಗ ಬಿಎನ್ಎಸ್ ಕಾಯ್ದೆ 189 ಕ್ಲಾಸ್ 2, 191 ಕ್ಲಾಸ್ 3, 115 ಕ್ಲಾಸ್ 2, 118 ಕ್ಲಾಸ್ 1 ಹೀಗೆ ಹಲವು ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬಟ್ ಇಲ್ಲಿ ತಿರುವು ಅಂತ ಹೇಳಿದ್ರೆ ಎಫ್ಐಆರ್ ದಾಖಲಾಗಿರೋದು. ಮೊದಲು ಯುವತಿ ದೂರನ್ನ ನೀಡಿರ್ತಾರೆ. ಇದೀಗ ಯುವತಿ ಕುಟುಂಬದ ವಿರುದ್ಧವೇ ಎಫ್ಐಆರ್ ಆಗಿದೆ. ಯುವತಿ ಕೊಟ್ಟಿರುವಂತಹ ದೂರಿನಲ್ಲಿ ಪ್ರತೀಕ್ ರೇಪ್ ಆರೋಪವನ್ನು ಮಾಡಿದ್ರು ಪ್ರತೀಕ್ ವಿರುದ್ಧವಾಗಿ. ಇದೀಗ ಯುವತಿ ಸಂಬಂಧಿಕರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಆ ಪ್ರತಿಯನ್ನು ನೀವು ಗಮನಿಸಬಹುದು. ಜುಲೈ 5ನೇ ತಾರೀಕಿನಂದು ಪ್ರಭು ಚೌಹಾಣ್ ಮನೆಯಲ್ಲಿ ಗಲಾಟೆ ಆಗುತ್ತೆ. ಹಾಗೆ ಅವರ ಮನೆಗೇನೆ ನುಗ್ಗಿ 8 ಜನ ಕಿರಿಕ್ ಮಾಡಿರ್ತಾರೆ. ಅದಾಗಿ 15 ದಿನ ಆದ್ಮೇಲೆ ಹೊಕ್ರಾಣ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಸಂತ್ರಸ್ತೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ನಡುವೆ ಪ್ರತೀಕ್ ಹಲವು ಬಾರಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ. ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ವಿರುದ್ಧವಾಗಿ ಯುವತಿ ಮಾಡ್ತಾ ಇರುವಂತ ಆರೋಪ ಇದು. ಪ್ರತೀಕ್ಗೆ ಹಲವಾರು ಯುವತಿಯರ ಜೊತೆ ಅನೈತಿಕ ಸಂಬಂಧ ಇದೆ. ಶಿರಡಿಯಲ್ಲಿ ಒಂದು ರೂಮ್ನಲ್ಲಿರಿಸಿ ಇನ್ನೊಂದು ಹುಡುಗಿ ಜೊತೆಗಿದ್ರು. ಅಲ್ಲಿಯೂ ನನ್ನ ಮೇಲೆ ಪ್ರತೀಕ್ ಅತ್ಯಾಚಾರ ಮಾಡಿದ್ದಾನೆ. ಮದುವೆ ಮಾಡ್ಕೊಳ್ತೀನಿ ಅಂತ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ. ಹಾಗೆ ಬೆಂಗಳೂರಿನ ಲಾಡ್ಜ್ನಲ್ಲಿ ಪ್ರತೀಕ್ ಚೌಹಾಣ್ ಅತ್ಯಾಚಾರವೆಸಗಿದ್ದಾನೆ. ಆ ನಂತರ ನಾವಿಬ್ಬರೂ ಕೂಡ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದೇವೆ. ಪ್ರಭು ಚೌಹಾಣ್ ಪುತ್ರನ ವಿರುದ್ಧವಾಗಿ ಸಂತ್ರಸ್ತೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಹುಡುಗಿಯರ ಜೊತೆಗೆ ಈತನಿಗೆ ಸಂಪರ್ಕ ಇದೆ ಪ್ರತೀಕ್ ಚೌಹಾಣ್ಗೆ ಅನ್ನೋದು. ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ತನ್ನ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾನೆ. ಮದುವೆ ಮಾಡ್ಕೊಳ್ತೀನಿ ಅಂತ ನಂಬಿಸಿ ಅತ್ಯಾಚಾರ ಮಾಡಿದ್ದಾನೆ. ಅನಂತರದಲ್ಲಿ ನಿಶ್ಚಿತಾರ್ಥ ಆಗಿದ್ದೀವಿ ನಾವು ಅಂತ ಹೇಳ್ಕೊಂಡಿದ್ದಾರೆ. आपको पता है 1 नवंबर को प्रतीक ने आके मेरा हाथ काटा करना चाहूंगी। फिर उसके बाद एसपी सर ने भी बहुत सपोर्ट किया। यहाँ के जितने भी पुलिस सर वो लोग हैं का सपोर्ट के ऊपर आपने कंप्लेंट कर रखे थे। प्रभु चौहान ने आरोप किया, उसके बारे में क्या कहते हैं? मैंने आपको बताया कि उसका मेरा कुछ भी गंदा रिलेशन तो बिल्कुल भी नहीं है। मैं बोलूँगी रिलेशन जो भी हो आप उसको 2024 ನವೆಂಬರ್ನಲ್ಲಿ ಎಂಗೇಜ್ಮೆಂಟ್ खुद से मेरा टिकट निकाला। ಮಗಳ ಹಾಗೆ ಅಂತ ತೇಜೋವಧೆ ಮಾಡಿದ್ದಾರೆ. ಮಾಜಿ ಸಚಿವ ಪ್ರಭು ಚೌಹಾಣ್ ವಿರುದ್ಧ ಸಂತ್ರಸ್ತೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾವ ರಾಜಕಾರಣಿಗಳು ದೂರು ಕೊಡಿ ಅಂತ ಹೇಳಿಲ್ಲ. ಬೀದರ್ ಎಸ್ಪಿ ಪ್ರದೀಪ್ ಗುಂಟೆ ಸಹಾಯ ಮಾಡಿದ್ದಾರೆ. ನಿಶ್ಚಿತಾರ್ಥವಾದ 2 ವರ್ಷದ ಬಳಿಕ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡ್ತಾರೆ. ಯಾರ ಜೊತೆಗೂ ಕೂಡ ವಿಡಿಯೋ ಕಾಲ್ ಚಾಟಿಂಗ್ ಮಾಡಿಲ್ಲ. ಟೆಕ್ನಾಲಜಿ ಬಳಸಿ ವಿಡಿಯೋ ಕಾಲ್ ಚಾಟಿಂಗ್ ಅಂತ ಸೃಷ್ಟಿ ಮಾಡಿದ್ದಾರೆ. ಪ್ರತೀಕ್ ಮದುವೆ ಆಗುವುದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಬ್ಯಾಕ್ ಟು ಬ್ಯಾಕ್ ಆರೋಪವನ್ನು ಮಾಡ್ತಿದ್ದಾರೆ. प्रभु चौहान जी ने कुछ गलत कहा क्या, गलत किया क्या? नहीं ना, उनके लड़के ने गलत किया है ना, उसका नाम आ रहा है तो वो क्यों सामने नहीं आ रहे? उनके पिताजी क्यों आ रहे? तो अगर वो गलत नहीं है तो सामने आए और सबको बताए क्या है क्या नहीं। बस आपकी अरेंज एंगेजमेंट हुआ था? आपके लोग लव मैरिज थी सर हमारी। कहाँ से स्टार्ट हुआ? पहले तो हम ऑनलाइन मिले थे। ऑनलाइन हमारा हुआ स्टार्टिंग में, फिर वो बातें हुई, वो आए पुणे भी आए, फिर उन्होंने मुझे बेंगलोर बुलाया कि हम शादी करेंगे अभी। ऐसे कर करके उन्होंने जो मेरे साथ करना था अत्याचार उन्होंने सब किया मेरे साथ। अभी नहीं हुआ रद्द, इंगेजमेंट कभी रद्द नहीं हुआ। मेरा उनके साथ अफेयर था ना, तो मैं पहले प्रतीक जी से क्यों बात करती? मैं हमारा तो लव मैरिज है, उनको पता है हम 2 साल से पहले से हम थे। तो तब उन्होंने नहीं देखा, इंगेजमेंट के बाद ही उनको अचानक से
ಸುರೇಶ್ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಸುರೇಶ್, ಸಂತ್ರಸ್ತೆ ಮಾತನಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಅದರಲ್ಲಿ ಒಂದು ವಿಚಾರ ಹೇಳ್ತಾರೆ ಅವರು, ನಾವು ಆರೋಪವನ್ನ ಮಾಡ್ತಾ ಇರೋದು ಪ್ರತೀಕ್ ಚೌಹಾಣ್ ಅಂದ್ಮೇಲೆ ಆತ ಯಾಕೆ ಮಾತನಾಡ್ತಾ ಇಲ್ಲ, ಅವ್ರ ತಂದೆ ಯಾಕೆ ಮುಂದೆ ಬರ್ತಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಏನೇನು ಆರೋಪಗಳಿದೆ ಯುವತಿಯದ್ದು ಅಂತ. ಖಂಡಿತವಾಗ್ಲೂ ಚೈತ್ರ, ಏನಂತಂದ್ರೆ ಪ್ರಭು ಚವ್ಹಾಣ್ ಅವರ ಪುತ್ರ ಪ್ರತೀಕ್ ಚವ್ಹಾಣ್ ಅವರು ಏನು ಒಂದು ಯುವತಿಯನ್ನ ಮದುವೆ ಆಗೋದಕ್ಕೆ ನಂಬಿಸಿ ಏನು ಅವಳ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಮಾಡಿದಂತ ಯುವತಿಯನ್ನು ಏನು ಬೆಂಗಳೂರಿನ ಒಂದು ಮಹಿಳೆ ಆಗೋಕ್ಕೆ ಒಂದು ದೂರು ಕೊಟ್ಟಿದ್ಲು. ದೂರು ಕೊಟ್ಟ ನಂತರ ನಿನ್ನೆ ಪ್ರಭು ಚವ್ಹಾಣ್ ಅವರು ಕೂಡ ಸಮಗ್ರವಾಗಿ ಆ ಯುವತಿಯ ಮೇಲೆ ಒಂದು ಗಂಭೀರವಾದಂತ ಆರೋಪವನ್ನು ಕೂಡ ಮಾಡಿದ್ರು. ಯಾಕಂದ್ರೆ ಆ ಯುವತಿನೂ ಕೂಡ ನಮಗೆ ಮಗಳಿದ್ದ ಹಾಗೆ, ಅವಳ ಮೇಲೆ ಯಾವುದೇ ಕೂಡ ನಾವು ಅನ್ಯಾಯನ ಮಾಡೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದ್ರು. ಯಾಕಂದ್ರೆ ಆ ಹುಡುಗಿಯ ಕ್ಯಾರೆಕ್ಟರ್ ಸರಿ ಇರಲಿಲ್ಲ. ಅದ್ರ ಜೊತೆಗೇನು ಕೂಡ ಬೇರೆ ಹುಡುಗನ ಜೊತೆ ವಿಡಿಯೋ ಕಾಲಿಂಗ್ ಅನ್ನ ಮಾಡ್ತಿದ್ರು, ಚಾಟಿಂಗ್ ಅನ್ನ ಮಾಡ್ತಿದ್ರು. ಹೀಗಾಗಿ ಅದನ್ನೆಲ್ಲ ನೋಡಿದಂತ ನನ್ನ ಮಗ ಅವರನ್ನ ಮದುವೆ ಆಗೋದಾಗಿ ನಿರಾಕರಿಸಿದ ಅಂತ ನಿನ್ನೆ ಸಮಗ್ರವಾದಂತ ಒಂದು ಮಾಹಿತಿಯನ್ನು ಕೂಡ ಅವರು ಮಾಧ್ಯಮದವರಿಗೆ ಹೇಳಿದ್ರು. ಆದ್ರೆ ಇವತ್ತು ಆ ಯುವತಿನೂ ಕೂಡ ಬೀದರ್ನ ಒಂದು ಪತ್ರಿಕಾಗೋಷ್ಠಿ ನಡೆಸುವುದರ ಮೂಲಕ ಏನು ಪ್ರಭು ಚವ್ಹಾಣ್ ಅವರ ಮಗ ಪ್ರತೀಕ್ ಚವ್ಹಾಣ್ ಅವರ ಮೇಲೆ ಒಂದು ಗಂಭೀರವಾದಂತ ಆರೋಪನ ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರತೀಕ್ ಚವ್ಹಾಣ್ ಅವರು ನನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಸಾಕಷ್ಟು ಸಲ ಬೆಂಗಳೂರು, ಹೈದರಾಬಾದ್, ಈ ಕಡೆ ದೆಹಲಿ ಕಡೆ ಎಲ್ಲ ಹೋಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ ಒಂದು ಆರೋಪನ ಕೂಡ ಅವರು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿ ಸಲನೂ ಕೂಡ ಯಾಕಂದ್ರೆ ಮದುವೆ ಆಗ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟ ನಂತರ ನಾನು ಕೂಡ ಅವ್ರ ಜೊತೆಗೆ ಸಲಿಗೆಗೆ ನಡ್ಕೊಂಡಿದ್ದೀನಿ. ಹೀಗೆ ನನಗೆ ಅವರು ಮದುವೆ ಆಗೋದನ್ನ ಒಂದು ಅನ್ಯಾಯ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅದ್ರ ಜೊತೆಗೇನು ಕೂಡ ಈ ನಮ್ಮ ಪ್ರಕರಣದಲ್ಲಿ ಯಾವುದೇ ರೀತಿಯಿಂದ ರಾಜಕೀಯ ಕೈವಾಡನೂ ಇಲ್ಲ. ನಾವೇ ಏಕಪಕ್ಷೀಯವಾಗಿ ನಮ್ಮ ಸ್ವಂತ ನಿರ್ಧಾರದ ಮೇಲೆ ಹೋಗಿ ನಾವು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ವಿ. ನಮಗೆ ಯಾವ ರಾಜಕೀಯ ಮುಖಂಡರ ಸಪೋರ್ಟ್ ಇಲ್ಲ ಅನ್ನೋ ಮಾತನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ನಿನ್ನೆ ಪ್ರಭು ಚವ್ಹಾಣ್ ಅವರು ಪತ್ರಿಕಾಗೋಷ್ಠಿ ನಡೆಸುವುದರ ಮೂಲಕ ಇಲ್ಲಿನ ಭಗವಂತ ಖೂಬಾ ಅವರ ಮೇಲೆ ಒಂದು ನೇರವಾದಂತಹ ಆರೋಪನ ಕೂಡ ಮಾಡಿದ್ರು. ಯಾಕಂದ್ರೆ ಭಗವಂತ ಖೂಬಾ ಅವರು ಆ ಯುವತಿಗೆ ಏನು ಬೆಂಬಲವಾಗಿ ನಿಂತುಕೊಂಡಿದ್ದಾರೆ. ಹೀಗಾಗಿ ಆ ಯುವತಿ ನನ್ನ ಮಗನ ಮೇಲೆ ಒಂದು ಏನು ದೂರನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ರು. ಹೀಗಾಗಿ ಅದನ್ನ ಸಂಪೂರ್ಣವಾಗಿ ಇವತ್ತು ಆ ಯುವತಿ ಅಲ್ಲಗಳೆದಿರ್ತಕ್ಕಂಥದ್ದು. ಯಾಕಂದ್ರೆ ನನ್ನ ಮೇಲೆ ನಮ್ಮ ಕುಟುಂಬದ ಮೇಲೆ ಪ್ರಭು ಚವ್ಹಾಣ್ ಕರೆಯವರಿಂದ ಒಂದು ಜೀವ ಬೆದರಿಕೆ ಇದೆ. ಹೀಗಾಗಿ ನಮಗೆ ಒಂದು ಪೊಲೀಸ್ ಭದ್ರತೆಯನ್ನು ಕೊಡಬೇಕು ಅನ್ನೋ ಮಾಹಿತಿಯನ್ನು ಕೂಡ ಅವರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆ ಯುವತಿ ಏನು ನಮಗೇನು ಪ್ರಭು ಚವ್ಹಾಣ್ ಅವರ ಮಗ ಪ್ರತೀಕ್ ಅವರು ನಮಗೆ ಅನ್ಯಾಯ ಮಾಡಿದ ಅನ್ನೋ ಮಾತನ್ನು ಕೂಡ ಪದೇ ಪದೇ ಹೇಳಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ.